ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹಮಾನಸ್ವದಿಂ ಭಜಿಪೇನ ಭಜಿಪೇನ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೇವರೊಂದು ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ನಂದೀಶ್ವರಪುರದವರ ಕಮರಿ ಮಠದಲ್ಲಿ ಮಂಗಲಮಯತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ 9ನೇ ಭಾಗವನ್ನು ಸದ್ಗುರು ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪಿತಕ್ಕಂಥ ಮಹಾನ್ ಗ್ರಂಥದ 9ನೇ ಭಾಗವನ್ನು ಶ್ರವಣ ಮಾಡಿ, ಈ ಭಾದ್ರಪದ ಮಾಸದಲ್ಲಿ 10ನೇ ಭಾಗವನ್ನು ಶ್ರವಣ ಮಾಡುತ್ತಿರುವ ಸರ್ವ ಸದ್ಭಕ್ತರ ಉದಯಕ್ಕೆ ಸಾಕ್ಷಿಬದ್ಧ ಹೇಳುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಆತ್ಮೀಯರೇ, ತಮ್ಮೆಲ್ಲರ ಹೃದಯದಲ್ಲಿ ಅಲ್ಪತ ಪ್ರಕಾಶವನ್ನು ಬೆಳಗುವ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡು ಸುಧುವರ ಕ್ಷೇತ್ರ ಶ್ರವಣ ಮಾಡು. ತಾವೆಲ್ಲರೂ ಸುಧುವರ ಕ್ಷೇತ್ರ ಶ್ರವಣಗೋಸ್ಕರವಾಗಿ ಎಲ್ಲರೂ ಪ್ರವಾಸ ಬರ್ತಾ ಇದ್ದೀರಿ. ಮಳೆಯಾದ ಕಾರಣ ಆಗೋಸ್ಕರವಾಗಿ ಬರೋದಕ್ಕೆ ಸ್ವಲ್ಪ ಕಡಿಮೆ ಇರುವ ಜನರು ನೋಡಿಕೊಂಡು ಬಸ್ಸಿಗೆ ಬರೋಕ್ಕೆ ಬರೀ ಏನಾಗ್ತದೆ ಒಳ್ಳೆಯದು. ಒಂದೇ ರೀತಿ ಇರೋದು ಅದು ಶ್ರೇಷ್ಠ ಅಂತ ಭಕ್ತಿಯಲ್ಲಿ. ಇವತ್ತು ಅಲ್ಲಿ ಅದು ನಡಿ, ನಮ್ಮನ್ನು ನೋಡ್ಲಿಕ್ಕೆ ಹೋಗ್ಬೇಡಿ, ನೀವು ಗುರುಗಳನ್ನು ನೋಡೋದು. ಯಾವಾಗ ನಾವು ಗುರುಗಳನ್ನ ನೋಡ್ತೀವಿ ನೋಡ್ರಿ ಎಲ್ಲ ಬರೋದು. ನಾವು ಗುರುಗಳನ್ನ ಬಿಟ್ಟು ಏನೇನೋ ನೋಡ್ತಾ ಹೋದ್ರೆ ಈಗ ಆಗೋದು ನಮ್ಮ ದೃಷ್ಟಿ ಸರಿ ಇರೋದಿಲ್ಲ. ನಾವು ಇರೋದಲ್ಲಿ ಪ್ರಭು ಇರೋದಲ್ಲಿ ಇನ್ನೊಬ್ಬರು ಇರೋದಲ್ಲಿ ಅವರಿದ್ದಾಗ ಸರಿ ಇವರಿದ್ದಾಗ ಸರಿ ಮತ್ತೊಬ್ಬರಿದ್ದಾಗ ಯಾವುದೂ ಸರಿಯಲ್ಲ. ನೇರವಾಗಿ ನಾವು ಗುರುಗಳನ್ನ ನೋಡೋದು ಅಂತಂದ್ರೆ ಎಲ್ಲ ಅನ್ಕೊಳ್ತಾರೆ. ಗುರುಗಳು ನೋಡೋದು ಯಾವಾಗ ಗುರು ಇರ್ತಾರಲ್ಲ ಚರಿತ್ರೆ ಅನ್ನೋದು ಗುರು ಚರಿತ್ರೆ ಯಾವಾಗ ಒಂದೇ ಇರ್ತಿದ್ರೆ ಅದಕ್ಕೆ ವರ್ತತೆ ಕ್ಷೀಯತೆ ಚಂದ್ರ ನತು ತಾರಾಗಣ. ವೃದ್ಧಿ ಆಗೋದು ಮತ್ತು ಕ್ಷೀಣ ಆಗೋದು ಚಂದ್ರನ ಸ್ವಭಾವ. ನಕ್ಷತ್ರ ಹಾಗಿರೋದಿಲ್ಲ, ಒಂದೇ ಇರ್ತಿರ್ತವೆ. ಹಾಗೆ ಒಮ್ಮೆ ಭಕ್ತಿ ಹೆಚ್ಚಾಗೋದು ಭಾಳಷ್ಟು ಬರೋದು, ಒಮ್ಮೆ ಭಕ್ತಿ ಕಡಿಮೆ ಬರೋದು ಎಲ್ಲ ಹೀಗಿರದೆ ಒಂದೇ ರೀತಿ ಯಾವಾಗಲೂ ಬರ್ತಾ ಇರೋದು, ಯಾವಾಗಲೂ ಕೇಳ್ತಾ ಇರೋದು. ಈಗ ಸದ್ಗುರುಗಳ ಚರಿತ್ರೆ ಎಷ್ಟು ಮಹತ್ವ ಇರ್ತದೆ, ನಿಮ್ಮ ಜೀವನ ಪಾವನ ಮಾಡ್ತಕ್ಕಂಥದ್ದು ಅಂಥದ್ದನ್ನು ಕೇಳೋದು ಬಿಟ್ಕೊಟ್ಟು ಅಲ್ಲಿ ಮನೆಯೊಳಗೆ ಏನು ಸಿಗ್ತದೆ ಹೇಳಿ, ಮನೆಯೊಳಗೆ ಪ್ರಸಾದ ಸಿಗ್ತದೆ, ಊಟ ಸಿಗ್ತದೆ, ಪ್ರಸಾದ ಅಲ್ಲ ಊಟ ಸಿಗ್ತದೆ. ಊಟ ನಂತರ ತನ್ನ ಆಟ ಪ್ರಾರಂಭ ಮಾಡ್ತದೆ, ನಿದ್ರೆ ಬರ್ತದೆ, ಮಲ್ಕೊಳ್ಳೋದು ಯಾವ್ಯಾವ ದೇವಿನ ಸೊಪ್ಪು ಬಿದ್ದು ಹೇಳೋಕ್ಕಾಗೋದಿಲ್ಲ. ರಾತ್ರಿ ಸೇರ್ಕೋತಿದ್ದ ಅಪ್ಪವರ
ನಿನ್ನೆ ರಾತ್ರಿ ಸೇರ್ಕೊತಿದ್ದೆ ಮತ್ತು ಅದ್ರ ಸರಿ ಮಠಕ್ಕೆ ಬರ್ಬೋದಲ್ಲ. ಭಕ್ತಿಯಿಂದ ಗುರು ಸನ್ನಿ ಬಂದಂತ ಹೌದಿಲ್ಲ, ಚಲೋ ಆಯ್ತು. ಮಠಕ್ಕೆ ಬರಬೇಕು, ಭಕ್ತಿಯಿಂದ ಇರಬೇಕು, ಗುರು ಸ್ಮರಣೆ ಮಾಡಬೇಕು, ಸದೃಢ ಚೇತನ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿತ್ಯಾಸ ಮಾಡಬೇಕು. ಇಲ್ಲಾಂದರೆ ಭಕ್ತಿ ಚಂದ್ರನಂತೆ ಒಂದು ಸಲ ಕರಗೋದು, ಒಂದು ಸಲ ಹೆಚ್ಚಾಗೋದು ಹೋಗ್ಬಿಡ್ತಂದ್ರೆ ನಮ್ಮ ಲಾಭವನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ನಾವು ಯಾವ್ದು ಬರ್ಬೇಕೈತೆ ನೋಡ್ರಿ, ಆ ಲಾಭ ನಮ್ಮ ಅಷ್ಟು ಪ್ರಮಾಣ ಸಿಗೋದಿಲ್ಲ. ಮತ್ತು ಗುಣಚರಿತ್ರ ಉಳಿದು ಬಿಡ್ತದೆ, ಶಾಸ್ತ್ರಲ್ಲೇ ಬಿಡ್ತದೆ, ಎಲ್ಲ ಆಯ್ತಲ್ಲ. ಮತ್ತು ನಮ್ಮ ಉದ್ಧಾರಕ್ಕೆ ಕೊರತೆ ಇರ್ತದೆ. ಕೊರತೆ ಮಾಡ್ಕೋಬಾರ್ದು, ಕೊರತೆ ಇಲ್ಲದೆ. ಏಕೆಂದರೆ ಪರಮಾತ್ಮ ಅನೂನ ಶಂಭುಲಿಂಗದ ಸುಜ್ಞಾನ ದೃಢವಾಗಿ ಪರಮಾನಂದ ಹೋದ್ರು ಅಂತಿರುವಾಗ ಶಂಭುಲಿಂಗ ಅಥವಾ ಸದ್ರುಳು ಅನೂನ ಅಂದ್ರೆ ಕೊರತೆ ಇಲ್ಲದವ್ರವರು. ಕೊರತೆ ಇಲ್ಲದೆ ಇರ್ತಕ್ಕಂಥವ್ರು ಇರ್ತಲ್ಲ, ಅವರ ಕೃಪಾಶ್ವರ ಅವರು ನಮ್ಮಲ್ಲಿ ಭಕ್ತಿ ಕೊರತೆ ಇರಬಾರ್ದಲ್ಲ. ನಮ್ಮಲ್ಲಿ ಭಕ್ತಿ ಕೊರತೆ ಇತ್ತಂದ್ರೆ, ಅವರ ಕೊರತೆ ಇಲ್ಲದವ್ರದಂದ್ರೆ ಸಮಾನಶೀಲ ಸರಿಸುಸಖ್ಯ ಮಾಡೋ ಸಮಾನಶೀಲ ಸಮಾನ ಗುಣಗಳಲ್ಲಿ ವ್ಯತ್ಯಾಸ ಆಗಿಬಿಡ್ತವೆ. ಒಂದು ನಮ್ಮ ಸಖ್ಯತ್ವ ಹೇಗಿರ್ತದೆ, ಗುರುಗಳ ಆಶೀರ್ವಾದ ಹೇಗಿರ್ತದೆ. ಅದಕ್ಕಾಗಿ ನಮ್ಮಲ್ಲಿ ಭಕ್ತಿ ಅಂತಕ್ಕಂಥದ್ದು ಅವಶ್ಯವಾಗಿ ಬೇಕು. ಒಂದೇ ರೀತಿ ಇರಬೇಕು ಭಕ್ತಿ. ಆದ್ಮೇಲೆ ಭಕ್ತಿ ಇದ್ದರೆ ಏನಾಗ್ತದೆ, ಭಕ್ತಿ ಒಂದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಏನಾಗ್ತದೆ ಏನಂತಂದ್ರೆ, ಏನೇ ಪ್ರಭು 8-10-12 ದಿನಗಳು ಬರೆದ್ರು. ಭಾಳಷ್ಟು ವಿಷಯಗಳನ್ನು ಚೆನ್ನಾಗಿ ಹೇಳ್ತಾ ಬಂತಾರೆ, ಶಾಸ್ತ್ರ ವಿಷಯ ಹೇಳ್ತಾರೆ. ನಾವು ನೋಡ್ತಾಯಿದ್ವಿ. ನಾವು ನೋಡ್ಕೊಂಡು ಮತ್ತು ನಿಮ್ಮ ತಪ್ಪಿಸೋದೆಲ್ಲ ಇಲ್ಲಿ ಬಂದು ಹೆಣ್ಮಕ್ಳು ಅಪ್ಪ ಅವ್ರು ಹೀಗಾಯ್ತಾರೆ, ಅಪ್ಪ ಅವ್ರು ಹಾಗಾಯ್ತಾರೆ, ಪಕ್ಕ ನೋಡ್ಲಿಕ್ಕೂ ಬಿಡಲಿಲ್ಲ ಅಂತ ಸ್ವಲ್ಪ ನೋಡಿ ಕೇಳಿ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಸರಿ ಅದೆಲ್ಲ ಸರಿ ಅದ. ಸಂಸ್ಕೃತಿ ವಿಷಯವನ್ನು ಕೂಡ ಎಲ್ಲ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ಪಾಲನೆ ಸೇವೆ ಮಾಡಿದರೆ ಸಂತೋಷ. ಹೀಗೆ ಆನಂದವಾಗಿ ನಡೀಲಿ, ಚಲೋ ಆಗಲಿ. ನಾವು ಸಂತೋಷ. ಯಾಕಂದ್ರೆ ನಾವಲ್ಲಿ ಇದ್ದೀವಿ, ಇಲ್ಲಿ ಮಾಡಿದ್ರೆ ಬಂದಿತ್ತು ಅನ್ನೋದು ಇರಬಾರ್ದಲ್ಲ. ಅದು ಕೊರತೆ ಆಗದೆ ಅಂತ ನಡೀತಿಲ್ಲ, ಸಾಕು, ಸಂತೋಷ ಆಯಿತು. ಗುರುಕೃಪಾಶಿ ಮಾಡಿರ್ತಕ್ಕಂಥ ಸೇವೆ ಸದೃಢ ಅರ್ಪಿತ ಇರ್ತದೆ. ನಾವು ಮಾಡಿದ್ದು ಸದೃಢ ಅರ್ಪಿತ ಆಗಬೇಕು. ಅವ್ರು ತೊಗೋಬೇಕು. ಅವ್ರು ಒಪ್ಪಾಗಿದ್ರೆ ಮುಗಿತು, ಮತ್ತೇನು ಬೇಕೈತೆ. ಯಾರು ತಂದ್ರೇನು, ಯಾರು ಬಿಟ್ರೇನು, ಅದೇ ಸಂಬಂಧ ಇರೋದಿಲ್ಲ. ನಾ ಪೇಳಿಗೆ ನೀನು ಒಳ್ಳೆಯದು ಆಲ್ಸು ಗುರು ಶಂಬಲಿಗೆ ಅಂತ. ಕಡಿಮೆ ಇರ್ಬೋದು, ಹೆಚ್ಚು ಇರ್ಬೋದು, ಹೆಚ್ಚು ಸಂಬಂಧ ಇಲ್ಲ, ಕಡಿಮೆ ಸಂಬಂಧ ಇಲ್ಲ. ನಾವು ಯಾರು ನೋಡ್ಬೇಕು, ಅವ್ರು ನೋಡಿ ಮುಗಿದೋಯ್ತು, ಒಳ್ಳೆಯದಾಗಿ. ಆದಮೇಲೆ ನಾವೆಲ್ಲ ಕುಡ್ಕೊಂಡು ಹೋಗೋಣ. ಎಲ್ಲಿ ಬರ್ತೀವಿ ನೀವೆಲ್ಲ? ಮಹಾರಾಷ್ಟ್ರ. ಎಲ್ಲರೂ ನಾವಲ್ಲಿ ಕುಡ್ಕೊಂಡು ಸದೃಢ ಅಂತೇಳೋಣ. ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಚಿಕ್ಕ ಪ್ರಾಂತ ಸಿಂಧೂರು. ಯಾವುದ್ರದ್ದು? ಉಮ್ರಾಣಿ. ಒಂದು ಮರ್ತಿತ್ವಲ್ಲ, ಒಂದು 12 ಸೊಯ್ಯದ ಉಮ್ರಾಣಿ. ಅಲ್ಲಿ ಸದೃಢ ಬಿಲ್ವನಲ್ಲಿ ಹಿರೇಹಳ್ಳದಲ್ಲಿ ಸದೃಢವನ ಕಮರಿಮಠ ಸುಂದರ ಇರ್ತಕ್ಕಂಥ ಸ್ಥಾನ. ಅನೇಕ ಪುಷ್ಪಗಳಿಂದ ಕೂಡಿ ಒಂದು ಶೋಭಾಯಮಾನ ಶೋಭಿಸ್ತಕ್ಕಂಥ ಇರ್ತಿತ್ತು. ಅನೇಕ ಪುಷ್ಪಗಳು, ಫಲಗಳು, ನವಿಲುಗಳು, ಅಳಿಲುಗಳು, ಪಾರಿವಾಳಗಳು, ಮೊಲಗಳು, ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಪಶು ಪಕ್ಷಿ ಪ್ರಾಣಿಗಳನ್ನು ಕೂಡ ಸುಂದರವಾಗಿ ಹಾಡುವ ಕೋಗಿಗಳಿಂದ, ಮಾತನಾಡುವ ಗಿಳಿಗಳಿಂದ, ಸುಂದರವಾಗಿ ತೋರುವ ಹರಿಯುವ ನದಿ ಯಾವ ಹಳ್ಳಗಳಿಂದ, ಸರೋವರಗಳಿಂದ ಕೂಡಿ ಆ ಸ್ಥಾನ ಭಾಳ ಸುಂದರವಾಗಿ ಕಾಣ್ತಾ ಇತ್ತು. ಸುಂದರಕ್ಕೆ ಸುಂದರ, ಇದು ಸುಂದರ, ಎಲ್ಲಕ್ಕಿಂತ ಸುಂದರ, ಸದೃಢ ಸುಂದರ ಇದ್ದರು. ಅಂಥವ್ರ ಕರುಣೆ ಅಂತ ದೊಡ್ಡದು. ಅಂಥವ್ರ ಸರಿ ನಾವನ್ನೆಲ್ಲ ಕೂತ್ಕೊಂಡು ತೆರಳೋಣ. ಇಲ್ಲಿ ದಿನಾಲು ತೆರಳ್ತಾ ಇದ್ದೀರಿ. ಇವತ್ತು ಕೂಡ ಒಂದು ನಾವು ನೆಲ್ಕೊಂಡು ಅಲ್ಲಿಗೆ ಹೋಗೋಣ ಅಂತ. ಆದಮೇಲೆ ಎಲ್ಲರಿಗೂ ಮಂಗಲವಾಗಲಿ. ನಾವನ್ನೆಲ್ಲ ಶುರು ಮಾಡ್ತಕ್ಕಂಥ ಗ್ರಂಥ ಯಾವುದ್ರಿ? ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಇದೆಯಲ್ಲ, ಕಲ್ಪತೃ ಅಂತಕ್ಕಂಥ ಗ್ರಂಥವನ್ನು ಒಂದು ನೋಡ್ತಾ ಇದ್ದೀವಿ. ಮೊದಲ ಖಂಡಿಯಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತೃನ 5ನೇ ಭಾಗ ಮುಗಿದುಕೊಂಡು 6ನೇ ಹೊಸ ಗ್ರಂಥ 6ನೇ ಭಾಗ ಪ್ರಾರಂಭ. 6ನೇ ಭಾಗದ ಇವತ್ತು 12ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಇವತ್ತು 12ನೇ ಇಲ್ಲಿ ಸದ್ಗುರು ಚರಿತ್ರೆಯಲ್ಲಿ ಇವತ್ತು ಎಷ್ಟನೇದ್ರಿ? 27ನೇ ಅಧ್ಯಾಯ ಪ್ರಾರಂಭ. ಆದ್ಮೇಲೆ 27 ತಾರಾರಮಣ ಯಾರು? ಚಂದ್ರ 27 ತಾರೆಗಳ ರಮಣ ಅಂದ್ರೆ ಪತಿ. ಅಧ್ಯಾಯ ಎಷ್ಟ್ರಿ? 27ನೇದು. 27 ನಕ್ಷತ್ರಗಳವ. ನಕ್ಷತ್ರ ಎಷ್ಟ್ರಿ?
27 ಪ್ರಮುಖ ಇರ್ತಂಥ ನಕ್ಷತ್ರಗಳು. ಆ ನಕ್ಷತ್ರಗಳ ಪತಿ ಯಾರು ಅಂದ್ರೆ ಯಾರು? ಚಂದ್ರ. ಅದು ಕೂಡ 27. ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಕೂಡ ಅದೇ 27. ಆದಮೇಲೆ ಸದ್ಗುರುಗಳ ಸನ್ನಿಧಿಯಲ್ಲಿ ಅನೇಕ ಜನರು ಸದ್ಗುರುಗಳ ಸನ್ನಿಧಿಗೆ ಅನೇಕ ಜನರು ಬರ್ತಾಯಿದ್ರು. ಅನೇಕ ಹಳ್ಳಿಗಳಿಂದ, ಅನೇಕ ನಗರಗಳಿಂದ, ಅನೇಕ ಪಟ್ಟಣಗಳಿಂದ, ಶಹರಗಳಿಂದ, ದೊಡ್ಡ ದೊಡ್ಡ ನಗರಗಳಿಂದ, ಚಿಕ್ಕ ಚಿಕ್ಕ ನಗರಗಳಿಂದ, ತೋಟಗಳಿಂದ, ತೋಟದಲ್ಲಿರ್ತಕ್ಕಂಥ ಮನೆಗಳಿಂದ, ಹೀಗೆ ಅದು ಅತಿ ಚಿಕ್ಕದಿರ್ತಕ್ಕಂಥ ಹಳ್ಳಿಗಳಿಂದ, ಎಲ್ಲ ಕಡೆಯಿಂದ ಸದ್ಗುರುಗಳ ಸನ್ನಿಧಿ ಅನೇಕ ಜನರು ಬರ್ತಾಯಿದ್ರು. ಅದರಲ್ಲಿ ಹುನ್ನೂರಿನ ಅನೇಕ ಜನರು ಕೂಡ ಬರ್ತಾಯಿದ್ರು. ಲಿಂಗಣ್ಣ ಹೊಂಕೆ ಅಂತಕ್ಕಂಥವ್ರು ಒಬ್ಬ ಯುವಕ, ಆಮೇಲೆ ಕೊಂಡಪ್ಪ ಹೊಂಕೆ ಅಂತಕ್ಕಂಥವ್ರು, ಆ ಬಳಿಕ ಹಳೆಮನೆಯ ಲಕ್ಷ್ಮೀಬಾಯಿ ಅಂತಿರ್ತಾರೆ ಅವ್ರ ಮನೆಯವರು ಬಸವರಾಜ್ ಅಂಥೇಳಿ ಎಲ್ಲ ಕುಡ್ಕೊಂಡು ಅನೇಕ ಜನ ಬರ್ತಾಯಿದ್ರು. ಅಲ್ಲಿ ಮಾಳೀಸರ ಅದರಲ್ಲಿ ಮಾಳೀಸರ ಅವರ ತಾಯಿ ಬೌರಮ್ಮ ತಾಯಿ ಅಂತೇಳಿ ಅವ್ರ ತಾಯಿ, ಅವರ ದೊಡ್ಡಮ್ಮ ಅಂಡ ಶಿವಣಮ್ಮ ಅಂತೇಳಿ. ಅಂಡ ಶಿವಣಮ್ಮ ಅಂದ್ರೆ ಅದು ಅದಕ್ಕೇಂತ ಅವ್ರ ವ್ಯವಹಾರಕ್ಕೆ ತಕ್ಕಂಥ ಬಂದಿರ್ತಕ್ಕಂಥದ್ದು ಅನ್ವರ್ತಕನ ಅಂತ ಅನ್ವರ್ತಕನ ವ್ಯವಹಾರಕ್ಕೆ. ಅಂಡ ಶಿವಣಮ್ಮ ಅಂದ್ರೆ ಒಂದು ಹಿಡ್ಕೊಂಡ್ರೆ ಬಿಡೋದಿಲ್ಲ, ಅದು ಹಿಡ್ದ ಬಿಡೋಟ. ಅದಕ್ಕಾಗಿ ಅಂಡ ಶಿವಣಮ್ಮ ಅವರು ಹೀಗೆ ಭಾಳಷ್ಟು ಜನರು ಕುಡ್ಕೊಂಡು ಸದ್ಗುರುಗಳ ಸನ್ನಿಧಿಗೆ ಬರ್ತಾಯಿದ್ರು. ಈಗ ಸದ್ಗುರುಗಳ ಸನ್ನಿಧಿ ಬಂದಿದ್ದಾರೆ ಎಲ್ಲ ಕುಡ್ಕೊಂಬಂತ. ಹೀಗಿರುವಾಗ ಈ ಯುಗಾದಿಯ ಸಮಯದಲ್ಲಿ ಶಂಭೋ ಹರ ಹರ ಶಂಭೋ ಹರ ಹರ ಶಂಭೋ ಶಂಭೋ ಅಂತಿರ್ತಲ್ಲ. ಯಾವ ಪಕ್ಷಿ ನೋಡಿರ್ತಾರೆ? ಯುಗಾದಿ ಪ್ರತಿ ದಿವಸ ಈ ಪಕ್ಷಿ ನೋಡ್ಬೇಕು ಅಂತಿರ್ತಲ್ಲ. ಯಾವ ಪಕ್ಷಿದು? ರತ್ನ ಪಕ್ಷಿ. ಅದು ಯುಗಾದಿಯ ಒಂದು ಸಮಯ ಬರ್ತದೆ, ರತ್ನ ಪಕ್ಷ ಅದು ಅಂಥ ಸಮಯ ಬರ್ತದೆ. ಶಂಭರಗಾಗಿ ಅಂತಾರೆ, ಶಂಭೋ ಹರಗಾಗಿ ಅಂತ. ಇದು ಶಂಭೋ ಹರಗಾಗಿ, ಹರನಿಗಾಗಿ. ಶಂಭೋ ಅನ್ನೋದು ಹರನಿಗಾಗಿ, ಅವರ ಅನುಗ್ರಹಕ್ಕಾಗಿ ಅಂತ. ಆಮೇಲೆ ಶಂಭರೇಶ್ವರ ಅಂತ ಒಬ್ಬ ರಾಕ್ಷಸ ಪಡೆಯಿದ್ರು. ಆ ಶಂಭರೇಶ್ವರನ ಸಂಹಾರ ಮಾಡ್ತಕ್ಕಂಥ ಹೆಸರು ಬಹುಶಃ ಆ ಹೆಸರು ಬಂದಿರತಕ್ಕಂಥದ್ದು ಕೂಡ ಇರ್ಬೋದು. ಆಮೇಲೆ ಬೌರಮ್ಮ ಅಂತಕ್ಕಂಥವ್ರು ಸ್ವಲ್ಪ ವಯಸ್ಸು ಸ್ವಲ್ಪ ಚಿಕ್ಕದು, ಅದು ಅವರೆಲ್ಲರೊಳಗೆ ಸ್ವಲ್ಪ ಸಣ್ಣವರು. ಅವ್ರಿಗೆ ವಿಚಾರ ಏನು ಬಂತಂದ್ರೆ, ಅಪ್ಪ ಅವ್ರು ನೋಡಿ ಸಂತೋಷ ಇರ್ತಾಯಿದ್ದಾರೆ, ಅಪ್ಪ ಅವ್ರ ಪಾದ ಸೇವೆ ಕೂಡ ಮಾಡ್ತಾಯಿದ್ದಾರೆ, ಚೆನ್ನಾಗಿದೆ. ಅಲ್ಲೇ ಎಲ್ಲ ರೂಪವು ನೀನೇ ತಾಳಿರುವೆ ಸದ್ಗುರು ದೇವ, ನಿನ್ನೆ ಪೂಜೆ ಮಾಡಲು ಯಾರಿಗೆ ಹೇಳಿರುವೆ ಅಂತ. ಸದ್ಗುರುನಾಥ ಎಲ್ಲ ರೂಪ ನಿಮ್ಮ ರೂಪಗಳಿದ್ದಾವೆ, ಎಲ್ಲ ರೂಪ ಕೂಡ ಕಂಬವನ್ನು ಹಿಡಿದುಕೊಂಡು ಬಂದಿರತಕ್ಕಂಥ ಭಕ್ತ ಪ್ರಹ್ಲಾದನ ರಕ್ಷಣೆಗೋಸ್ಕರ ಬಂದಿರತಕ್ಕಂಥ ಪರಮಾತ್ಮ ಯಾರು? ನರಸಿಂಹಮೂರ್ತಿ. ಎಲ್ಲ ರೂಪ ತಾವಿದ್ರೆ, ಎಲ್ಲ ರೂಪ ತಾವಿರುವಾಗ ಎಲ್ಲ ಕೂಡ ಅನುಕೂಲ ಇರ್ತದೆ. ಹೀಗಾಗಿ ಎಲ್ಲ ರೂಪಗಳು ತಮ್ಮ ರೂಪಗಳಿರುವಾಗ ಸದ್ಗುರುನಾಥ ನನಗೆ ತಾವು ದರ್ಶನ ಕೊಡಬೇಕು. ಹೇಗೆ ದರ್ಶನ ಕೊಡಬೇಕು ಅಂದರೆ, ನನ್ನ ಅಪೇಕ್ಷೆ ಈಗದ ಈ ಯುಗಾದಿಯ ಪ್ರತಿಪದ ಸಮಯದಲ್ಲಿ ಎಲ್ಲರೂ ಕೂಡ್ಕೊಂಡು ಭಕ್ತಿಯಿಂದ ಪ್ರತಿಪದ ಪಾಠ ಆಗ ಆ ರತ್ನ ಪಕ್ಷಿ ನೋಡಿ ಕೈ ಬಿಟ್ಕೊಂಡು ಸಂತೋಷದಿಂದ ಹರರ ಶಂಭು ಶಂಭು ಹರರ ಶಂಭು ಹರ ಅಂತಕೊಂಡು ಹೇಳಿ ಏನು ಮಾಡ್ತಾರೆ, ಸಂತೋಷದಿಂದ ನೋಡಿ ಜಯಘೋಷ ಮಾಡ್ತಾರೆ, ಪರಮಾತ್ಮ ಸ್ಮರಣೆ ಮಾಡ್ತಾರೆ. ಒಂದು ಪಕ್ಷಿ ನೋಡಿ ನನಗೆ ಅಪೇಕ್ಷೆ ಸದ್ಗುರುನಾಥ, ಪಕ್ಷಿಯನ್ನು ನೋಡಿ ಹರರ ಶಂಭೋನಿಗೆಂತರು ತಾವು ಪರಮಾತ್ಮ ಇದ್ದೀರಿ, ಎಲ್ಲರೂ ಕೂಡ ತಮ್ಮ ರೂಪ ಇದ್ದಾವೆ. ಹಾಗೆ ತಮ್ಮನ್ನೇ ನಾನು ಪಕ್ಷಿಯ ರೂಪದಲ್ಲಿ ನೋಡಿದರೆ
ತಮಗೆ ಹರ ಹರ ಶಂಭೋ ಹರ ಹರ ಮಹಾದೇವ ಅಂತಂದು ತಮ್ಮ ಜೀವೋತ್ಸವವನ್ನು ಮಾಡಿ ತಮ್ಮನ್ನು ನೋಡಿ ನಾವು ಸಂತೋಷಪಟ್ಟರೆ ಚೆನ್ನಾಗಿರ್ತದೆ ಅಂತ ನನ್ನ ಅಪೇಕ್ಷೆ ಇದೆ. ಆಗೋಸ್ಕರವಾಗಿ ನನಗೆ ತಾವು ರತ್ನ ಪಕ್ಷಿ ರೂಪದಲ್ಲಿ ದರ್ಶನ ಕೊಡಬೇಕು ಅಂತ ಅಪೇಕ್ಷೆ ಬಿಡ್ತಾರೆ. ಚಿಕ್ಕವರು ಒಮ್ಮೆ ಏನೇನು ಅಪೇಕ್ಷೆ ಬಿಡ್ತಾರೆ ಹೇಳಿಕೋದ್ರು. ಚಿಕ್ಕವ್ರ ಅಪೇಕ್ಷೆ ಪಟ್ಟರು ದೊಡ್ಡವರು ಮತ್ತು ಆ ಬಗ್ಗೆ ಪ್ರಯತ್ನ ಮಾಡ್ತಿರ್ತಾರೆ. ಅವರಪ್ಪ ಅಂತಾರೆ, ಮಗಳೇ ಆ ಪಕ್ಷಿ ರೂಪದಲ್ಲಿ ಸ್ವೀಕಾರ ಮಾಡ್ತಕ್ಕಂಥದ್ದು ಏನದು ಅದನ್ನೆಲ್ಲ ಒಂದು ತ್ಯಾಗ ಮಾಡು, ಸುಮ್ಮನೆ ತಣ್ಣಗೆ ಕೂತ್ಕೋ, ಒಳ್ಳೇದಲ್ಲ ಅಂಥದ್ದೆಲ್ಲ ಅಪೇಕ್ಷೆ ಪಡಿಬಾರ್ದು. ಇದೆಲ್ಲ ಈ ರೂಪದಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ಎಲ್ಲ ಪೂರ ನನಗೆ ಆ ರೂಪದಲ್ಲಿ ದರ್ಶನ ಕೊಡ್ರಿ. ಯಾವ ರೂಪದಲ್ಲಿ? ರತ್ನ ಪಕ್ಷಿ ರೂಪದಲ್ಲಿ ದರ್ಶನ ಕೊಡ್ರಿ ಅಂತ ತಾವು ಹೋದ ಸಲ ಹೇಳಿದಿರಿ. ಏನಂದ್ರೆ ವೃಕ್ಷಾಣಂ ಅಶ್ವಥ ಅಸ್ಮಿ ಖಗಾಣ ವೈನತೆಯ. ವೃಕ್ಷಗಳಲ್ಲಿ ನಾನು ಅಶ್ವಥನಾಗಿದ್ದೇನೆ. ಖಗಗಳಲ್ಲಿ, ಖಗ ಅಂದ್ರೆ ಪಕ್ಷಿಗಳು, ಖಗ ಅಂದ್ರೇನು? ಪಕ್ಷಿಗಳಿಗೆ ಖಗ ಅಂತ ಸಂಸ್ಕೃತದಲ್ಲಿ. ಖಗಾಣ ಅಂದ್ರೆ ಪಕ್ಷಿಗಳಲ್ಲಿ ವೈನತೆ. ವೈನತೆ ಅಂದ್ರೆ ಗರುಡ್ರಿ. ವೈನತೆ ಅಂದ್ರೆ ಏನು? ಗರುಡ, ಪಕ್ಷಿಗಳ ರಾಜ ಗರುಡ ಅಂತ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷನಾಗಿದ್ದೇನೆ. ಜಗತ್ತಿನಲ್ಲಿ ಯಾವ್ಯಾವುದು ಶ್ರೇಷ್ಠ ಅದೆಲ್ಲ ನಾನೇ ಹೇಳ್ತೇನೆ ಶ್ರೀಕೃಷ್ಣ ಭಗವಂತ. ಹಾಗೆ ಎಲ್ಲ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷನಾಗಿದ್ದೇನೆ. ಎಲ್ಲ ಪಕ್ಷಿಗಳು ನಾನು ವೈನತೆಯನಾಗಿದ್ದೇನೆ. ನಾನು ಯಾರು? ಗರುಡನಾಗಿದ್ದೇನೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಪಕ್ಷಿ ರೂಪ ಆಗಿರ್ತಕ್ಕಂಥವ್ರು ಯಾರು? ನಾನು ಖಗಾಣ ವೈನತೆ ಅಂತ ಹೇಳಿದರೆ ರೂಪ ಯಾರ್ದಾಯಿತು? ತಮ್ಮದೇ ಆಯಿತು. ಹೇಗೆ ತಮ್ಮನ್ನು ಪಕ್ಷಿ ರೂಪದಲ್ಲಿ ನೋಡ್ಬೇಕಂತಕ್ಕಂಥ ಅಪೇಕ್ಷೆ, ನನ್ನ ಅಪೇಕ್ಷೆ ಅಂತ ಪೂರ್ಣ ಮಾಡೋಕ್ಕೆ ಸದ್ಗುರುನಾಥ ಅಂತ ಪ್ರಾರ್ಥನಾ ಮಾಡ್ತಾರೆ. ಯಾರು ಮಾಡ್ತಾರೆ? ಬೌರಮ್ಮ ತಾಯಿ. ಮಾಳಿ ಮಾಸ್ತರ, ಮುನ್ನೂರು ಮಾಳಿ ಮಾಸ್ತರ ತಾಯಿ ಮಾಡ್ತಾರೆ. ಬೌರಮ್ಮ ಸಿದ್ದಪ್ಪ ಮಾಳಿ ಅಂತೇಳಿ. ಆಗ ಗುರು ಹೇಳ್ತಾರೆ, ಮಗಳೇ ಒಂದು ಕೆಲಸ ಮಾಡೋದು, ಅದೇ ಪ್ರಕಾರ ದರ್ಶನ ಆಗ್ಬೇಕು ಅನಿಸಿದ ಅಂತ ಹೇಳಿರ್ತಾರೆ. ಹ್ಞೂ ರೇಪ ಅವರು. ಹಾಗಾದರೆ ಒಂದು ಕ್ಷಣ ನಿನ್ನ ನೇತ್ರಗಳನ್ನ ಮುಚ್ಕೊ, ಕಣ್ಣುಗಳೇನು ಮುಚ್ಕೊಂಡು ಮುಚ್ಚು. ನಿನಗೆ ಆ ರೂಪ ಬರ್ತದೆ. ನೀ ಯಾವ ರೂಪ ನೋಡ್ತಾ ಇಲ್ಲ ಅದು ಅಪೇಕ್ಷೆ ಪಡ್ತೀವಿ, ಆ ರೂಪ ನಿನಗೆ ಪ್ರಾಪ್ತಿ ಆಗ್ತದೆ. ನೋಡು, ನೀನು ಯಾವಾಗ ಆ ರೂಪ ನೋಡೋದು ಸಾಕು ಅನ್ಸಲ್ಲ, ಸಾಕು ರೂಪ ನೋಡೋದು. ಯಾವ ಸಂಪೂರ್ಣ ಸಾಕು ತೃಪ್ತಿ ಅನ್ಸ್ತಾನು, ಆಮೇಲೆ ಮತ್ತೆ ಕಣ್ಣು ಮುಚ್ಕೊಂಡು ಮುಂದಿನ ರೂಪ ಪ್ರಾಪ್ತಿ ಆಗ್ತವೆ. ಮುಂದಿನ ನಂತರ ಮೊದಲಿನ ರೂಪ ಪ್ರಾಪ್ತಿ ಆಗ್ತವೆ ಅಪೇಕ್ಷೆ ಪಡು. ಕಣ್ಣು ಮುಚ್ಕೊಂಡ್ಬಿಡು, ಮತ್ತೆ ಆ ರೂಪ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಹ್ಞೂ ರೇಪ ತಗೊಂಡು ಹೇಳಿ ಏನ್ಬಿಡ್ತಾರೆ, ತನ್ನ ನೇತ್ರಗಳನ್ನು ಮುಚ್ಕೊಂಡ್ಬಿಡ್ತಾರೆ. ಅಲ್ಲೆಲ್ಲ ಆನಂದ ಇರ್ತದೆ. ಕಣ್ಣು ಮುಚ್ಕೊಂಡು ಒಂದು ಕ್ಷಣ ನಿಲ್ತಾರೆ, ಮತ್ತು ಕಣ್ಣು ತೆರಿತಾರೆ. ಕಣ್ಣು ತೆರೆದಾಗ ರತ್ನ ಪಕ್ಷಿ ಭಾಳ ಸುಂದರ ಇರ್ತಾರೆ ಪಕ್ಷಿ. ಈ ಪಕ್ಷಿ ಇರ್ತಾವೆ, ಈ ಪಕ್ಷಿನ ಬೇರೆ ರೀ. ಬಂದ ಪಕ್ಷಿ ಯಾವ್ದು ಹೇಳ್ರಿ? ಸದ್ಗುರುಗಳೇ ಬಿದ್ದಿರ್ತಾರಲ್ಲ, ಸದ್ಗುರುಗಳೇ ಪಕ್ಷಿಯಾಗಿ ಬಿದ್ದಿರ್ತಾರೆ. ಸದ್ಗುರುಗಳೇ ಪಕ್ಷಿಯಾಗಿ ಬಿದ್ದಿರ್ತಾರೆ ಅಂತ ಹೇಳೋದೇನಾದ್ರೆ, ನೇತ್ರಗಳು ರತ್ನವೇ ನೇತ್ರಗಳಿರ್ತಾ ಇದ್ದವು, ಹಾಗೆ ಪ್ರಕಾಶ ನೋಡ್ತಕ್ಕಂಥದ್ದು. ರತ್ನದೀಪ ಶಯಾಶಿಖಾ ವಾಚ್ತೆಯಾಪಿ ನನ್ನ ಶಿಖೆ. ರತ್ನದೀಪದ ಶಿಖೆ ಚಂಡಮಾರುತ ಬಿಸಿರುಗಳ ನಾಶ ಆಗೋದು ಅಂತ ಹೇಳ್ತಾರಂಥ ರತ್ನಗಳೇ ಅವ್ರ ನೇತ್ರ ಇರ್ತಾವೆ. ಸುಂದರ ಇರ್ತಕ್ಕಂಥ ರೂಪ ಇರ್ತದೆ. ನೋಡಿ ಭಾಳ ಸಂತೋಷಪಟ್ಟು ಅಮ್ಮ ಹಾಗೆ ಆ ಪಕ್ಷಿಗಳ ಬೆನ್ನಿಂದೆ ಪಕ್ಷಿ ಬೆನ್ನಿಂದೆ ಸಾಗ್ತಾ ಅಲ್ಲೆಲ್ಲ ಮಠಗಳಲ್ಲಿ ಉಪವನ. ಈ ಪಕ್ಷಿ ಹಾಗೆ ಸಾಗಿ ಈ ವನದಲ್ಲಿ ಆ ವನದಲ್ಲಿ, ಈ ವೃಕ್ಷದಲ್ಲಿ ಆ ವೃಕ್ಷದಲ್ಲಿ ಸ್ವಲ್ಪ ಜಿಗಿದುಕೊಂಡು ಪತ್ರಿಗಳು ಕೂತ್ರು. ಮತ್ತೊಂದು ಕ್ಷಣದಲ್ಲಿ ಕಲ್ಲಾರ ಪುಷ್ಪದ ಬಳ್ಳಿಯಲ್ಲಿ, ಮತ್ತೊಂದು ಕಡೆ ನೋಡಿ ದೇವ ಕಣಗಳಲ್ಲಿ, ಮತ್ತೊಂದು ನೋಡಿ ಕರವೀರ ಕಣಗಳಲ್ಲಿ, ಕರವೀರ ಪುಷ್ಪವೃಕ್ಷದಲ್ಲಿ, ಹೀಗೆ ಬೇರೆ ಬೇರೆ ಇಲ್ಲೊಂದು ಸ್ವಲ್ಪ ಕೊಡೋದು, ಅಲ್ಲೊಂದು ಸ್ವಲ್ಪ ಕೊಡೋದು, ನಡೆದುಕೊಂಡು ಹೋಗೋದು. ಅವ್ರು ಹಾಗಾದ್ರೆ ಜೊತೆಗೆ ಪಕ್ಷಿ ಜೊತೆಗೆ ಸಾಗ್ತಾ ಇದ್ದಾರೆ. ಇವ್ರು ಹೋದಂತೆ ಪಕ್ಷಿ ಹೋದಂತೆ ಇವ್ರು ಹೋಗ್ತಾಯಿದ್ದಾರೆ. ಹಾಗೆ ಮಠದ ಹಿಂದೆ, ಮಠದ ಮುಂದೆ, ಮೇಲ್ಭಾಗ ಪರ್ವತ ಮೇಲೆ, ಪರ್ವತದ ಕೆಳಗೆ, ಮುಂದಿನ ಪರ್ವತ, ಹಿಂದಿನ ಪರ್ವತ, ಎಲ್ಲೆಲ್ಲಿ ಹೋಗೋದು ನೋಡಿ. ಹೋಗೋದು ಅಲ್ಲಿ ಬರೀತಾರೆ ಪಕ್ಷಿ ಹಾಗೆ ಸಾಗಿ ಹೋಗ್ತದೆ. ಅದು ನೋಡ್ತಾ ಆ ಅಮ್ಮನಿಗೆ ಭಾಳ ಆನಂದ ಆಗ್ತದೆ. ಏಕೆ ಆನಂದ ಆಗ್ತದೆ? ಯಾವುದನ್ನು ಅಪೇಕ್ಷೆ ಪಟ್ಟಿದೆ ಅದು ಪ್ರತ್ಯಕ್ಷ ನೋಡ್ತಾ ಇಲ್ಲ. ನಮ್ಮ ಪಕ್ಷ ಅಲ್ಲ, ನಮ್ಮ ಗುರುಗಳು ಏನಂದ್ರೆ ಪಕ್ಷಿ ರೂಪ ಆಗಿದ್ದಾರೆ, ಭಾಳ ಸಂತೋಷ ಸಾಗ್ತಾರೆ. ಈಗ
ನೋಡಿ 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 ಆನಂದ ಆಯ್ತು ರೀ. ಕಣ್ಣುಗಳು ತುಂಬಿದ ಮೇಲೆ ನೋಡಿಲ್ಲವಾಗಿ, ಕಿವಿಗಳು ತುಂಬಿದ ಮೇಲೆ ಕೇಳಲಿಲ್ಲವಾಗಿ. ಕಣ್ಣುಗಳು ಯಾವಾಗ ನೋಡಿ 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 ತುಂಬ್ತಲ್ಲ ಕಣ್ಣೊಳಗೆ ಆ ಮೂರ್ತಿ ತುಂಬಿದ ಮೇಲೆ ಮತ್ತೊಂದು ನೋಡಲಿಕ್ಕೆ ಅವಕಾಶ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಕಿವಿಗಳು ತುಂಬಿದ ಮೇಲೆ ಕೇಳಿ 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 ನಾದು ಕಿವಿಯ ಸಂಪೂರ್ಣ ತುಂಬಿಬಿಟ್ರೆ ಇನ್ನು ಮತ್ತೊಮ್ಮೆ ಕೇಳ್ಬೇಕಂತಂದು ಆಗ್ತಾರೆ, ಮುಗಿದು ಬಿಡ್ತಂತ ಹಾಗತ್ತ. ಹಾಗೆ ಇಲ್ಲಿ ಗುರುಗಳನ್ನು ನೋಡ್ತಾ 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 ಬ್ರಹ್ಮರಾಂಬಿಕಾ ಗೌರಮ್ಮ ಏನು ಮಾಡಿದ್ರಿ ಮುಂದೆ ಸಾಗಿದರು ಸಾಗಿದರು ಸಾಗಿದರು. ಹಳ್ಳದ ತೀರದಲ್ಲಿ ಹೋದರು, ವೃಕ್ಷಗಳಲ್ಲಿ ಸಾಗಿದರು, ತೆಗಳಲ್ಲಿ ಹೋದರು, ಬಳ್ಳಿಯಲ್ಲಿ ಅವ್ರು ಎಲ್ಲೆಲ್ಲಿ ಹೋದ್ರು ಅವ್ರ ಜೊತೆಗೆ ಸಾಗಿ ನೋಡಿ ಸಂತೋಷ ಪಡಿತಾ ಹೋದರು. ಈಗ ನೋಡುವುದು ಸಾಕೆನಿಸ್ತಾರೆ, ನೋಡುವುದು. ಏಕೆಂದ್ರೆ ಪ್ರತ್ಯಕ್ಷ ಗುರುಗಳನ್ನು ನೋಡೋದು ಬೇರೆ, ಗುರುಗಳು ಇನ್ನೊಂದು ರೂಪ ನೋಡ್ಕೊಂಡ ಬೇರೆ ರೀ. ಗುರುಗಳು ನೋಡೋದು ಸಾಕನ್ನಿಸ್ತದ. ನೀವು ಹೋಳಿಗೆನ ಊಟ ಮಾಡಿರಿ, ಎರಡು ದಿವಸ ನೋಡ್ತೀರಿ ಹೋಳಿಗೆ ಬೇಜಾರದ ಮೇಲೆ. ನೀವು ಹೋಳಿಗೆ ಪಾಯಸ ಅನ್ನ ಸಾರ ಪ್ರಸಾದ ಮಾಡ್ತೀರಿ, ಹಾಗೇನಂತ ಹೇಳ್ರಿ. ಎರಡು ದಿವಸ ಉಣ್ತೀರಿ, ಒಂದು ದಿವಸ ಎರಡು ದಿವಸ ಮೂರು ದಿವಸ ಉಣ್ತೀರಿ, ಉಣ್ಬೋದು. 4 ದಿವಸ 5 ದಿವಸ ಕೊನೆಗೆ ಬೇಜಾರಾಗ್ತದೆ. ಅದು ರೊಟ್ಟಿ ತೊಗೊಳ್ರಿ, ಕಾಯಿಪಲ್ಲೆ ತೊಗೊಳ್ರಿ, ಏನು ಮಾಡ್ತೀರಿ ಹೇಳಿ, ಬೇಜಾರಾಗ್ತದೆ. ಹಾಗೆ ಈ ಹೋಳಿಗೆ ಪಾಯಸ ಅನ್ನಿದ್ದಂಗೆ ಈ ಪಕ್ಷಿ ರೂಪದಲ್ಲಿ ಬಂದಿರ್ತಕ್ಕಂಥದ್ದು ಅವ್ರ ಅಪೇಕ್ಷೆ ಪಟ್ಟು ಮುಂದೆ ಪಡೆದದ್ದು. ಅಲ್ಲಿನ ಮಾತು ಇಲ್ಲ, ಶಾಸ್ತ್ರ ಇಲ್ಲ, ಪುರಾಣ ಇಲ್ಲ, ಪ್ರವಚನ ಇಲ್ಲ, ಸುಮ್ಮನೆ ಹೋಗಿ ಈ ಕಡೆ ಆ ಕಡೆ ಅಡ್ಡಾಡೋದು ಅಷ್ಟೇ. ಅದು ನೋಡಿ ಅವ್ರಿಗೆಷ್ಟು ಮತ್ತು ಮೊದಲಿನ ರೂಪ ಅಂತ ಚೆನ್ನಾಗಿರ್ತದೆ. ಸಣ್ಣ ಸ್ವಭಾವ ಹೇಗಿರ್ತದೆ. ಒಮ್ಮೆ ಅಪ್ಪ ಜಾತ್ರೆಗೆ ಹೋಗೋಣ, ನಡಿಪ್ಪ ತಮ್ಮ ಹೋಗೋಣ. ಜಾತ್ರೆಗೆ ಹೋಗಿ ದೇವ್ರ ದರ್ಶನ ಅಂತಾರೆ, ಅಪ್ಪ ಮನೆಗೆ ಹೋಗೋಣ ನಡಿ. ಮನೆಗೆ ಹೋಗುವಾಗ ಬೇಡ ನಾವು ಜಾತ್ರೆ ಹೋಗೋಣ, ಅಲ್ಲಿ ಒಂದು ಸಾಮಾನು ಬಿಟ್ಟು ಬಂದಿದ್ದೇನೆ, ನಾನು ಕರ್ಕೊಂಡು ನಡಿ ಜಾತ್ರೆ, ನಡಿಪ್ಪ ಜಾತ್ರೆಗೆ ಹೋಗಿ. ಮತ್ತು ಅಲ್ಲಿ ಬೇಕಾದ ನಾವು ಸಾಮಾನು ತೊಗೊಂಡು ಅದು ಮುರಿದು ಹೋಗಿ ಚಲೋ ಇಲ್ಲ ನಡಿ ಮತ್ತು ಮನೆಗೆ ಹೋಗೋಣ ಅಂತಂದರೆ ಏನಂತ ಮಕ್ಕಳಿಗೆ ಅನಿಸಿದ ಮಾಡ್ತಾರೆ. ಹಾಗೆ ಇಲ್ಲಿ ಒಮ್ಮೆ ಭಕ್ತರು ಕೂಡ ಗುರುಗಳು ಸ್ವತಃ ಮಾಡಿ ತಾಯಿ ತಂದೆ ಸ್ವತಃ ಮಾಡಿದ್ರೆ ಏನು ಮಾಡ್ತಾರೆ, ಗುರುಗಳು ಸ್ವತಃ ಮಾಡಿ ತಮ್ಮ ಬೇಕನ್ನಿಸೋ ರೂಪ ನೋಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಇವುಗಳಿಗೆ ಸಂತೋಷ ಆಗಿದೆ, ಅಮ್ಮನಿಗೆ ಸಂತೋಷ ಆಗಿದೆ. ಈಗ ನೋಡುವುದು ಸಾಕನಿಸ್ತು. ಅಪ್ಪ ಹೇಳಿದ್ರಿ, ಮಗಳೇ ನೀವು ಯಾವಾಗ ನೋಡಿ ಸಾಕ್ತಾ ಅಂತಲ್ಲ, ಆಗೇನು ಮಾಡೋದು, ಪುನಃ ನೇತ್ರ ಮುಚ್ಕೋ, ನೇತ್ರನ ಕಣ್ಣು ಮುಚ್ಕೊಂಡು, ಈಗ ಕಣ್ಣು ಮುಚ್ಕೋ, ನೇತ್ರ ಮುಚ್ಕೋ, ಮುಂದಿನ ರೂಪ ಪ್ರಾಪ್ತಿ ಅಂತ ಹೇಳು, ದರ್ಶನ ಆಗ್ತದೆ. ಮುಚ್ಕೊಂಡ್ರಿ ಅಪ್ಪನ ಈ ಪಕ್ಷಿ ರೂಪ ನೋಡೋದು ಸಾಕಾಗಿದ್ರಿ, ನೀವು ಮೊದಲು ಹೇಗಿದ್ರೆ ಹಾಗೆ ನಾವು ದರ್ಶನ ಕೊಡ್ರಿ. ಮತ್ತೊಂದು ಕ್ಷಣ ಬಿಟ್ಟು ಕಣ್ಣು ತೆರೆದ್ರಿ, ನೋಡ್ತಾರೆ ಮುಂಭಾಗದಲ್ಲಿ ಎದುರಿಗೆ ಸೋದರ ನಗ್ತಾ ನಿಂತ್ಕೊಂಡಿದ್ದಾರೆ. ಎದುರಿಗೆ ನಿಂತ್ಕೊಂಡಿದ್ದಾರೆ. ಸದ್ರುಲು ದರ್ಶನವಾದ ತಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಸಾಷ್ಟಾಂಗ ನಮಸ್ಕಾರ ಯಾರು ಮಾಡಿದ್ದಾರೆ? ಗೌರವ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಪ್ರणाम ಮಾಡಿ ಸದ್ಗುರುನಾಥ, ನನ್ನ ಇಚ್ಛೆಯನ್ನು ಪೂರ್ಣ ಮಾಡಿದಿರಿ. ಸರ್ವೂ ತಮ್ಮ ಕರುಣೆ, ತಮ್ಮ ಅನುಗ್ರಹದಿಂದ ನನಗೆ ಬಹಳ ಸಂತೋಷವಾಯಿತು. ಬಹಳ ಅಂದರೆ ಎಷ್ಟು ರೀ? ಬಹಳ ಅಂದ್ರೆ ಬಹಳ. ಏಕವಚನ ಅಂದ್ರೆ 1 ರೀ, ದ್ವಿವಚನ ಅಂದ್ರೆ 2, ಬಹುವಚನ ಅಂದ್ರೆ 3ಕ್ಕಿಂತ ಆಚೆ ಇರ್ತಕ್ಕಂಥಲ್ಲ ಬಹುವಚನ. ಅದು ಭಾಳ ಅಂದ್ರೆ ಭಾಳ ಸಂತೋಷ ಆಗಿದೆ ಅಂತ ಸಂತೋಷಪಟ್ಟು ನನ್ನ ಇಚ್ಛೆಯನ್ನು ಪೂರ್ಣ ಮಾಡಿದಿರಿ. ಸರ್ವೂ ತಮ್ಮ ಕರುಣೆ, ತಮ್ಮ ಅನುಗ್ರಹದಿಂದ ನನಗೆ ಬಹಳ ಸಂತೋಷವಾಯಿತು. ಸರ್ವೆಲ್ಲವನ್ನು ಚಿದಾತ್ಮ ಭಾವನೆಗೊಂಡು ಸರ್ವ ಸಮತ್ವದಿಂದಲೇ ಭಕ್ತಿ ಎಂದು ಶ್ರೀಗಳು ಹೇಳಿದ ಹಾಗೆ ಈ ವಿಶ್ವದಲ್ಲಿರುವ ಸರ್ವ ರೂಪಗಳು ತಮ್ಮ ರೂಪಗಳ ಸದ್ಗುರುನಾಥ. ಎಲ್ಲ ರೂಪ ಯಾರ ರೂಪ? ತಮ್ಮ ರೂಪ. ಅದು ನೋಡ್ಬೇಕನ್ನೋರಿಗೆ ಭಕ್ತಿ ಬೇಕು ಅಂತ ನಿಜ ಹೇಳ್ತಾರೆ. ಸರ್ವೆಲ್ಲವನ್ನು ಚಿದಾತ್ಮ ಭಾವನೆಗೊಂಡು, ಎಲ್ಲವನ್ನು ಚಿದಾತ್ಮ ಭಾವನೆ ಅಂತ ಇಲ್ಲಿ ಯಾವ ಸತ್ತು ಚಿತ್ತು ಅಂದರೆ ಅರಿವು ಸ್ವರೂಪ ಇರ್ತಕ್ಕಂಥದ್ದು ಚಿದಾತ್ಮ. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅಕ್ಷರ ಅಂತ ಕೊಡೋದಾಗಿ ಎಲ್ಲ ಕಡೆ ಅವರು ತುಂಬಿದ್ದಾರೆ ಅಂತಕ್ಕಂಥ ತನ್ನ ಪ್ರಾಪ್ತಿಯಾದರೆ ಚಿದಾತ್ಮ ಭಾವನೆಗೊಂಡು
ಸರ್ವ ಸಮತ್ವದಿಂದರೆ ಭಕ್ತ. ಎಲ್ಲ ಕಡೆ ಸಮವಾಗಿ ಯಾರು ನೋಡಿದ್ರು ಏನನ್ನು ನೋಡಿದ್ರು ಕೂಡ ಅಲ್ಲ ಅವರನ್ನೇ ನೋಡ್ತಕ್ಕಂಥ ಇದ್ರೆ ಅದಕ್ಕೆ ಭಕ್ತಿ ಅಂತಾರೆ ಅಂತ ಹೇಳ್ತಾರೆ ನಿಜವಂಶಗಳು. ಒಂದು ಶ್ರೀಮಂತ ನಿಜವಂಶಗಳು ಹೇಳಿದ ಹಾಗೆ ಈ ವಿಶ್ವದಲ್ಲಿರುವ ಸರ್ವ ರೂಪಗಳು ತಮ್ಮ ರೂಪಗಳು ಸದ್ಗುರುನಾಥ ನಿಜವಂಶಗಳು ಹಾಗೆ ಹೇಳಿದ್ದಾರೆ ನಿಜವಂಶಗಳು. ಅದರಿಂದ ಎಲ್ಲ ರೂಪಗಳು ಕೂಡ ಯಾರ ರೂಪಗಳು ಎಲ್ಲವೂ ತಮ್ಮ ರೂಪಗಳೇ ಅಂತ ತಮ್ಮ ರೂಪ ಇರ್ತವೆ ಎಂಬುದನ್ನು ನನಗೆ ಸಿದ್ಧವಾಯಿತು. ತಮ್ಮ ದರ್ಶನ ಕೊಟ್ಟರೆ ಏನು ನನಗೆ ಸಂತೋಷ ಆಯಿತು. ಏನು ಸಿದ್ಧ ಆಯ್ತು ಅಂದ್ರೆ ಎಲ್ಲ ರೂಪಗಳು ಕೂಡ ತಮ್ಮ ರೂಪಗಳಿಂದ ನನಗೆ ಸಿದ್ಧ ಆಯಿತು, ಸಂತೋಷ ಆಯಿತು. ನಾವು ಇನ್ನೊಂದು ಬೇಡಿದರೆ ಅದನ್ನು ಕೊಡ್ತಾಯಿದ್ರಿ, ಮತ್ತೊಂದು ಬೇಡಿದ್ರೆ ಅದನ್ನು ಕೊಡ್ತಾಯಿದ್ರಿ. ಎಲ್ಲ ರೂಪ ಯಾರ ರೂಪ ಅಂದ್ರೆ ತಮ್ಮ ರೂಪಗಳೇ. ಈ ನವರಾತ್ರಿ ಒಳಗೆ ಘಟ ಸ್ಥಾಪನೆ ಮಾಡ್ತಾರಲ್ಲ, ಮೇಲ್ಭಾಗ ತೋರಣ ಏನು ಕಟ್ಟಿತ್ರಿ ಮೇಲ್ಭಾಗ, ಆ ಸಕ್ಕರೆ ಗೊಂಬೆಯನ್ನು ಕಟ್ಟಿದ್ರು. ಸಕ್ಕರೆ ಗೊಂಬೆ, ನವಿಲು, ಕಾಯಿ, ಕೋಗಿಲೆ ಏನೇನೆಲ್ಲ ಶಿವ ಎಲ್ಲ ಕಟ್ಟಿತಾರೆ. ಮೇಲ್ಭಾಗ ಕಟ್ಟಿತಾರೆ, ಸಕ್ಕರೆ ಗೊಂಬೆ ಕಟ್ಟಿತಾರೆ. ಅದೆಲ್ಲ ಏನು ರೀ, ಅಷ್ಟು ಸಕ್ಕರೆನ ಅದು ಅಷ್ಟು. ಇದೇನದ ನಾವು ಹುಡುಗರು ಹೇಳ್ತಾರೆ, ಇದೇನು ನೋಡು ತಿಳಿದ್ರೆ ಅವ್ರು ಹೇಳ್ತಾರೆ ಶಿವ ಅದು. ಮತ್ತು ಇದೇನಂದ್ರೆ ಕೋಗಿಲೆ ಅದು, ಅದೇನದ ಗೋವು ಅದು. ಅವೆಲ್ಲ ಬೇರೆ ಬೇರೆ ರೀ, ಅದರ ಆಕಾರ ಬೇರೆ 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 ಕಾಣ್ತವೆ, ಎಲ್ಲ ಕಾಣ್ತವೆ. ಖರೀದಿ ವಿಚಾರ ಮಾಡಿದರೆ ಎತ್ತಕ ಅಷ್ಟು ಸಕ್ಕರೆ ಅದು. ಸಕ್ಕರೆ ಬಿಟ್ಟಲ್ಲ ಏನಿಲ್ಲ, ಅದೊಂದೇ ಅದು. ಅದರಂತೆ ಸರ್ವೆಲ್ಲರೂ ಚಿದಾತ್ಮ ಭಾವನೆ ಕಂಡು ಸರ್ವ ಸಮತ್ವವೆಂದರೆ ಭಕ್ತಿ ಅಂತ ಭಕ್ತಿ ಬೇಕು. ಶ್ರೀಮನಿ ವಿಶ್ವಗಳು ಹೇಳಿದ ಹಾಗೆ ಈ ವಿಶ್ವದಲ್ಲಿರುವ ಸರ್ವ ರೂಪಗಳು ತಮ್ಮ ರೂಪಗಳು ಇರ್ತವೆ. ಸದ್ಗುರುನಾಥ ಈ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ರೂಪಗಳು ಯಾರ ರೂಪನ ಬೇರೆ ಅಲ್ಲ, ಅವೆಲ್ಲ ರೂಪಗಳು ತಮ್ಮ ರೂಪಗಳು ಯಾವ ಅಂತಕೊಂಡು ಹೇಳ್ತಾರಲ್ಲ. ಗೌರವ ತಾಯಿ ನನಗೆ ಇದು ಸಿದ್ಧವಾಯಿತು ಅಂತ, ಎಲ್ಲರೂ ತಮ್ಮ ರೂಪ ಸಿದ್ಧವಾಯಿತು ಅಂತದ್ದು ಎಂದು ಸಿದ್ಧಲಿಂಗೇಶ್ವರ ಸದ್ಗುರುಗೆ ಅತ್ಯಂತ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಆ ಗೌರವಗಳನ್ನು ನೋಡಿ ಸದ್ಗುರು ನಗುತ್ತಾ ಹೇಳಿದರು, ಅಮ್ಮ ಎಷ್ಟು ಹುಚ್ಚಿದ್ದಿ ನೀನು, ಘಟವನ್ನು ಹೊಡೆದು ಮೃತ್ಯಕ್ಕೆ ನರಸಲೇಕಯ್ಯ. ಘಟವನ್ನು ಯಾರು, ಘಟ ಅಂದ್ರೆ ಗಡಿಗೆರೆ, ಮಣ್ಣಿನ ಗಡಿಗೆರೆ. ಯಾವ್ದು ಗಡಿ ಇರೋದು ಅಂತ ಕೇಳ್ರಿ, ಇದು ಮಣ್ಣಿನ ಗಡಿಗೆರೆ. ಹೌದನ್ನು ನೋಡೋಣ ತಂದು ಮಣ್ಣಿನ ಗಡಿ ಹೋದ ನೋಡಿ, ಘಟ ಅದನ್ನ ಅಂದ್ರೆ ಆ ಮಣ್ಣಿನ ಗಡಿಗೆ ನೋಡಿದ್ರಿ, ಮಣ್ಣಿನ ಹೇಗದು ಅಂತಂದು ಹೊಡೆದ ಮತ್ತು ಹಿಂಗೆ ಜಜ್ಜಿ ಅದೆಲ್ಲ ಪುಡಿ ಅದಾಗ ಹೌದಪ್ಪ ಮಣ್ಣದ ಮತ್ತು ಅದು ಬೇರೆ ಎಲ್ಲ ತೊಗೊಂಡು ಹೇಳಿದ್ರು. ಅದನ್ನೆಲ್ಲ ಒಡೆದು ನೋಡಿ, ಅದ್ರ ಬದಲ ಇವ್ರದೆಲ್ಲ ಅದು ಮಣ್ಣದು ಮೊದಲು ಸುಮ್ಮನೆ ತಿಳಿದ್ರೆ ಬರ್ತಿತ್ತಲ್ಲ. ಘಟವನ್ನು ಒಡೆದು ಮೂರ್ತಿಕೆ ನರಸಲೇಕಯ್ಯ, ಅದನ್ನು ಒಡೆದು ಮೂರ್ತಿಕೆ ನರಸ್ತಾ ಇದ್ದಿ. ಇರುವಾಗೆಲ್ಲವೂ ಮೂರ್ತಿಕೆ ತೊಗೊಂಡ್ಬಿಡು, ಸರಿನದ. ಘಟವನ್ನು ಹೊಡೆದು ಮೂರ್ತಿಕೆ ನರಸಲೇಕಯ್ಯ. ಮೂರ್ತಿಕೆ ಘಟವೆಂದ್ರೆ ಆ ಮೂರ್ತಿಕೆ ಇದೆಲ್ಲ ಘಟ ಆದದ್ದ ಮೂರ್ತಿಕೆ ಅನ್ನೋದ ಇದು ತಿಳಿದು ಆಗೋದಿಲ್ಲ ರೀ. ಪಟವನ್ನು ಹರಿದು ತಂತು ನರಸಲೇಕಯ್ಯ. ಪಟ ಅಂದ್ರೆ ವಸ್ತ್ರ, ಇದನ್ನು ಹರಿದು ತಂತು ಅಂದ್ರೆ ತಂತು ಅಂದ್ರೆ ಎಳೆಗಳು. ಅದು ಪಟ ಈಗ ಈ ವಸ್ತ್ರವನ್ನು ಹರಿದು ಒಳಗೆ ಎಳೆಗಳು ಇದು ನೋಡಿರ್ತಾರೆ. ಒಳಗೆ ಎಳೆಗಳು ಅಷ್ಟು ಕೂಡಿ ವಸ್ತ್ರ ಐತೆ ಅಂದ ಕೂಡಲೇ ಇವರು ನೀವು ಸುಳ್ಳು ಹೇಳ್ತೀರಿ, ಎಳೆಗಳಿಂದ ಹೇಗಿರ್ತದೆ ನೋಡೋಣ. ಎಳೆ ಇರ್ತದೆ ಅದು ಒಳಗೆ ಅರಳೆ ಹೋದವು, ಅದು ಒಡೆಯೋದು ಅಂದ್ರೆ ಹರಿದು ಒಳಗೆ ಎಳೆಯೂ ಬಿಡಿಸಿ ಇವತ್ತು ಅರಳಿ ಅಂತ ತಯಾರು ಮಾಡಿ ನೋಡಿದೆ. ನೀವು ಹೇಳಿ ಕರೆಯೋದು ಅಂತ ಯಾವಾಗ ಹೇಳಿದ್ರಿ, ಹರಿದು ನೋಡಿ. ಪಟವೆಲ್ಲವೂ ತಂತು ಅಂತ ಹೇಳಿದ್ರೆ, ಪಟವೆಲ್ಲವೂ ಅರಳೆ ಅಂತ ಹೇಳಿದ್ರೆ ನಡೀತಿತ್ತಲ್ಲ ರೀ, ಅದು ಹಾಗೆ ಮಾಡಲಿಲ್ಲ. ಅದಕ್ಕೆ ನೀವು ಮಾಡ್ತಕ್ಕಂಥ ತಂಗಿ ಹೀಗೆ ಹೇಳ್ತಂತ ಹೇಳಪ್ಪ ಅವ್ರು. ಘಟವನ್ನು ನಡೆದು ಮೃತ್ತಿಕೆ ನರಸಲೇಕಯ್ಯ. ಮೃತ್ತಿಕೆ ಘಟವೆಂದರೆ ಅದೇ ಮಣ್ಣು ಇರ್ತಕ್ಕಂಥ ಇಲ್ಲ, ಅದಷ್ಟು ಕೂಡಿ ಘಟ ತಂದು ತಿಳಿಲಿಕ್ಕೆ ಬರ್ತಿರಲ್ವೇ. ಪಟವನ್ನು ನಡೆದು ತಂತು ನರಸಲೇಕಯ್ಯ. ತಂತು ಪಟವೆಂದರಾಗದೆ ತಂತು ಹರಿದ ಅಂದರೆ ಎಳೆಗಳು ಹರಿದು ಒಳಗೆ ನೋಡಿ ಅದು ಒಳ ಭಾಗದಲ್ಲಿ ತಂತು ಅದ ತಿಳ್ಕೊಂಡು ಹೇಳಿ ಸತ್ಯದ ಒಪ್ಪೋಳಿ ಅದಕ್ಕೆ ಪಟವನ್ನು ಹರಿದು ತಂತು ನರಸಲೇಕಯ್ಯ. ತಂತುವೇ ಪಟವೆಂದರಾಗದೆ ಯಾವ್ಯಾವ ತಂತುಗಳು, ತಂತು ಎಳೆಗಳು ಅಷ್ಟು ಎಳೆಗಳು ಕೂಡ್ಕೊಂಡು ಇದು ವಸ್ತ್ರ ಇದೆ ತಿಳಿದು ಬರ್ತಿರ್ಲಿಲ್ವೇ. ತನು ಕೆಡಿಸಿ ಘನವು ನರಸಲೇಕಯ್ಯ. ದೇವರಿಗೋಸ್ಕರ ನಾನು ಪ್ರಾಣವನ್ನು ಕೊಡ್ತಾ ಇದ್ದೆ ಅಂತ ಕೆಲವೊಬ್ರು ಏನು ಮಾಡ್ತಾರೆ, ಆ ರೀತಿ ಪ್ರಯತ್ನ ಮಾಡ್ತಾರೆ. ತನುವ ಕೆಡಿಸಿ ಘನವು ನರಸಲೇಕಯ್ಯ. ತನುವನ್ನು ನಾಶ ಮಾಡಿ ಘನವು ನರಸಬೇಕು ಅನ್ನೋಕ್ಕಂಥದ್ದು ಎಲ್ಲಿದ್ದು ತನು ಇರಲಿ, ಸಹಕಾರ ಇರ್ತದೆ.
ಘನವಾಗಿರ್ತಕ್ಕಂಥ ಯಾವುದು ಚೆನ್ನಾಗಿ ವಿಚಾರ ಮಾಡು, ಆ ಘನ ಸ್ವರೂಪ ನೀ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಐತಿ, ಅದು ಪರಬ್ರಹ್ಮ ನೀ ಬೆನ್ನಲ್ಲ ಅಂತ ಹೇಳ್ತಾರೆ. ತನುವೆ ಘನವೆಂದರಾಗಲಿ ರಾಮನಾಥದ ತನುವೆ ಪಟವೆಂದ ತಂತುವೆ ಪಟವೆಂದರಾಗದೆ ತನುವೆ ಕೆಡಿಸಿ ಘನವನ್ನು ಹರಿಸಲೇಕೆ, ತನುವನ್ನು ಕೆಡಿಸಿ ಘನವನ್ನು ಹರಿಸಲೇಕೆ. ಇದು ತನುವನ್ನು ಕೆಡಿಸಿ ನಾವು ಯಾವುದು ಮಹತ್ವ ಅಂತಲ್ಲ, ಅದು ಪರಮಾತ್ಮ ಪರಬ್ರಹ್ಮನ ಅರಿಬೇಕಂತ ಹೋಗ್ತಾ ಇದ್ದಿಲ್ಲ, ಅದಲ್ಲ. ತನುವೆ ಕೆಡಿಸಿ ಘನವನ್ನು ಹರಿಸಲೇಕೆಯ ತನುವೇ ಘನವೆಂದರಾಗದೆ ರಾಮನಾಥ. ಈ ತನುವೆಲ್ಲವೂ ಕೂಡ ಘನವೇ ಅದ. ಆ ತನುವನ್ನು ಹಿಡ್ಕೊಂಡು ಸರ್ವಾತ್ಮ ಜ್ಞಾನ ಅದರೊಳಗೆ ಆ ಪರಬ್ರಹ್ಮ ಬಿಟ್ಟು ಬೇರೆ ಏನೂ ಇಲ್ಲ. ಅದೆಲ್ಲವೂ ಕೂಡ ಪರಬ್ರಹ್ಮ ಸ್ವಲ್ಪ ತಿಳಿದು ಬರುವುದಿಲ್ಲವೇ ಅಂತ ತಿಳ್ತಿರ್ತಾರೆ. ಹಾಗೆ ಬಹುರ್ಮ ಸದ್ಗುರುನಾಥ ನನಗೆ ಆ ರೂಪದಲ್ಲಿ ತಮ್ಮ ದರ್ಶನವಾಗಿ ಜನಿಸಿತು, ನಾನು ಕ್ಷಮಿಸಿರಿ ಸದ್ಗುರುನಾಥ ಎಂದು ಬಹುರಮ್ಮ ಸದ್ಗುರು ಶಾಟ ನನಗೆ ಆ ರೂಪದೊಳಗೆ ದರ್ಶನ ಆಗನಿಸಿದ್ರಿ. ಅದಕ್ಕೆ ನಾನು ಕೇಳಿದಪ್ಪವ್ರ ನಾನು ಕ್ಷಮ ಮಾಡಿರಿ, ದೊಡ್ಡವರು ಕ್ಷಮಿಸೋದು ಸಣ್ಣವ್ರು ತಪ್ಪು ಮಾಡುವ ಆಗ್ತದೆ. ನಾನು ಸಣ್ಣಕ್ಕಿದ್ದೇನೆ, ಚಿಕ್ಕವಳಿದ್ದೇನೆ, ನನ್ನನ್ನು ಉದ್ಧಾರ ಮಾಡಿ ಅನುಗ್ರಹ ಮಾಡಿರಿ, ದರ್ಶನ ಕೊಡಬೇಕಂತ ಅನಿಸಿತ್ತು, ಪ್ರಾರ್ಥನೆ ಮಾಡಿದೆ, ದರ್ಶನ ಕೊಟ್ಟರೆ ಸಂತೋಷ ಆಗ್ಯದ. ಅಪ್ಪರ ಆಯ್ತಮ್ಮ ಭಾಳ ಸಂತೋಷ ಅಂತ ಹೇಳಿ ಇರಲಿ. ಮಾತಾ ಸದೃಢ ಸ್ಮರಣೆಯನ್ನು ಮಾಡೋದು, ಯಾವಾಗ ಏನು ಮಾಡೋದು ಸದೃಢ ಸ್ಮರಣೆ ಮಾಡ್ತಾರೋ, ದೇವರ ಸ್ಮರಣೆ ಮಾಡುವ ಅಂತಃಕರಣ ಶುದ್ಧಿಯನ್ನು ಮಾಡಿಕೋ. ನಮ್ಮ ಅದರಿಂದ ಬ್ರಹ್ಮಜ್ಞಾನಕ್ಕೆ ಅಧಿಕಾರ ಪ್ರಾಪ್ತ ಆಗ್ತದೆ, ಬ್ರಹ್ಮಜ್ಞಾನಕ್ಕೆ ಅಧಿಕಾರತ್ವ ಪ್ರಾಪ್ತ ಆಗ್ತದೆ. ಇದರಿಂದ ಅತ್ಯಂತ ದುಃಖಿನಲ್ಲಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಪ್ರಾಪ್ತಿ ಇರ್ತದೆ. ಅದನ್ನು ಪಡೆದು ಧನ್ಯಳಾಗು. ಈ ರೂಪ ಬೇಕು, ಆ ರೂಪ ಬೇಕಂದ್ರೆ ನಾಮ ರೂಪ ವಿಹಾಯ. ಈ ನಾಮನೂ ಸುಳ್ದ. ನಾಮ ಅಂದರೆ ಹೆಸರು. ಹುಟ್ಟಿದ 13 ವರ್ಷ ಇಡ್ತಾರೆ, ಒಬ್ಬೊಬ್ರು 2-3 ತಿಂಗಳು ಇಟ್ಟಿರೋದು, ಒಬ್ಬರು ವರ್ಷಗಟ್ಟಲೆ ಇಡೋದಿಲ್ಲ ರೀ, ಒಬ್ಬರು ಹಾಗೆ ಬಿಟ್ಟಿರ್ತಾರೆ. ಒಂದು ವೇಳೆ ಇಟ್ಟರು ಅಂದ್ರೆ ಹುಡುಗರು ಹೇಳ್ತಿದ್ದು ಅಂದ್ರೆ ಯಾರು ಹೇಳ್ತಾರೆ ಬಂದು ಏನಿಲ್ಲ ರೀ, ಅದು ನಿಮ್ಮ ಹಿರಿಯರ ಹೆಸರು ಇಡಬೇಕಾಗಿತ್ತು, ಪಿತೃದೇವತೆಗಳ ಕಾಟದ ಇದು ಬಂದಿಲ್ಲ, ಅದಕ್ಕಾಗಿ ನಿಮ್ಮ ಹಿರಿಯರ ಹೆಸರನ್ನು ಹೇಳ್ರಿ. ಅದು ಇಟ್ಟು ಹೆಸರು ಹೋದ್ರು ಹೋಗಿಬಿಡಿ, ಹಿರಿಯರ ಹೆಸರು ಇಡ್ತಾರೆ. ಮತ್ತೊಬ್ಬರು ಅಂತಾರೆ ಇಲ್ಲ ಇದು ದೇವ್ರು ಕಾಡ್ಲಿಕ್ಕೆ ಮನೆದೇವ್ರು ಕಾಡ್ಲಿಕ್ಕೆ ಮನೆದೇವ್ರ ಹೆಸರು ಹೇಳ್ರಿ. ಹಿರಿಯರು ಹೋಗಿಬಿಟ್ರಿ, ಮನೆದೇವ್ರು ಬರ್ತಾರೆ. ಮತ್ತವ್ರು ಬರ್ತಾರೆ ಇಲ್ಲ ಮತ್ತು ನಿಮ್ಮ ಮನೆಯೊಳಗೆ ಭಾಳ ದೊಡ್ಡ ಹಿರಿಯರಿದ್ರು, ಅವರು ಭೂತ ದೊಡ್ಡ ಪ್ರೇತ ಆಗ್ಯಾರ, ನಾನು ಹೆಸರೇ ಇಟ್ಟಿಲ್ಲತ್ತು ಕೇಳ್ತಾರೆ. ಕೇಳಕ್ಕಿಂತ ಯಾರು ಭೂತ, ಆ ಭೂತ ಹೆಸರು ಹೇಳ್ರಿ. ಭೂತ ಅದ್ರಿ ನಾನು ಹೆಸರು ಇಲ್ಲಿ ನಿಮ್ಗೆ ಬಿಡೋದು ಕೂತು ಕೊನೆಗೆ ಭೂತ ಹೆಸರು ಅಂತಾರೆ. ಮತ್ತೊಬ್ಬರಿಗೆ ಈಗಿನ ಕಾಲದಲ್ಲಿ ಬೇರೆ ತೊಗೊಂಡ್ರೆ, ಬೆಳಗಿನ ಕಾಲದಲ್ಲಿ ಹಿಂದಿನ ಕೈಯಲ್ಲಿ ಗ್ರಂಥ ತೆಗೆದುಕೊಂಡು ಭಗವದ್ಗೀತಾ ಮುಂತಾದ ಗ್ರಂಥಗಳು ತೆಗೆದುಕೊಂಡು ಅವನು ಹೋಗಿ ಅಧ್ಯಯನ ಮಾಡ್ತಿದ್ರು. ಈ ಪೇಟೆಯೊಳಗೆ ಏನು ಮಾಡ್ತಾರೆ, ಕೈಯೊಳಗೆ ನಾಯಿ ಹಿಡ್ಕೊಂಡು ಹೋಗ್ತಾರೆ, ಸರ್ಪಣೆ ಹಿಡ್ಕೊಂಡು ನಾಯಿ ಹಿಡ್ಕೊಂಡು ಹೋಗ್ಬಿಡೋದು. ಆ ನಾಯಿನ ಅತ್ಯಂತ ಪ್ರೇಮ ಇರೋದು, ಅದೇ ಭಗವದ್ಗೀತಾ ಅದೇ ಎಲ್ಲ ಅಂದಂಗೆ ಅವ್ರ ಪಾರಿ ಅದು. ನಾಯಿ ಅದ ತನ್ನ ಒಳ್ಳೇದು ಮಾಡ್ತಾಳೆ. ಭಗವದ್ಗೀತಾ ತೆಗೆದುಕೊಂಡು ಅಧ್ಯಯನ ಮಾಡಿದ್ರೆ ಏನಕ್ಕಿಂತ ಹೇಳ್ರಿ ಸಂತೋಷ ಆಗಿತ್ತು. ನಾಯಿ ತೆಗೆದುಕೊಳ್ಳೋದ ಮತ್ತೊಂದು ನಾಯಿ ಮಗರು ಬರ್ತಂದ್ರೆ ಗುರು ಅಂತವ್ರು. ಒಬ್ಬರು ಗುರುವೇ ಇರ್ತಿದ್ದ, ನಾಯಿ ಗುರು ಅನ್ಲಿಕ್ಕೆ ಇತ್ತು ತಪ್ಪಿ ಅದು ಗುರುವೇ ಅಂತ ಅನ್ನಕತ್ತಾರೆ. ಇವ್ನಿಗೆ ಬರ್ತಿಲ್ಲ. ಅದಕ್ಕೆ ಸಂಘ ಎಂಥದ್ದು ಇರ್ತಲ್ಲ ಅಂಥ ಫಲಗಳು ಸಿಗ್ತಾವೆ. ಸಂಘ ಮನುಷ್ಯನಿಗೆ ಒಳ್ಳೆಯದಾಗ. ಸಂಘದ ಬಗ್ಗೆ ನಿಮ್ಗೆ ಕೆಟ್ಟದಾಗಿ ಹೇಳೋದಂದ್ರೆ ಕೆಟ್ಟದಾಗಿ ಹೇಳೋದು, ಉತ್ತಮವಾಗಿರ್ತಕ್ಕಂಥ ಸಂಘ ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಕೆಟ್ಟದ್ದು ಹೇಳ್ತಾಯಿದ್ವಿ. ಈ ಬೆಳಗಿನ ಸಮಯದಲ್ಲಿ ಒಂದೊಂದು ಕಡೆ ಬೇರೆ ಊರಲ್ಲಿ ಎಮ್ಮೆಗಳೇ ಬಿಟ್ಟಿರ್ತಾರೆ, ಮೇಕೆ ಯಾಕೊಳ್ರಿ ಕಣ್ಣಿ ಮುಚ್ಚಿ ಬಿಟ್ಟುಬಿಡ್ತಾರೆ. ಅದ್ರ ಜೊತೆಗೆ ಅಕಸ್ಮಾತ್ ಆಕಳುಗಳು ಹೋದು ಅಂದ್ರೆ ಆಕಳ ಸಂಘದಿಂದ ಎಮ್ಮೆ ಸರಿಯಾಗಿರ್ತದಂತರೂ ಎಮ್ಮೆ ಸಂಘದಿಂದ ಆಕಳು ಹಾಳಾಗ್ತವಂತಾರೆ ಯಾದ್ರಿ. ಅದಕ್ಕಾಗಿ ಸಂಘ ಹೇಗಿರ್ತದೆ, ಸಂಘ ಹೀಗಿರ್ತದೆ, ಸಂಘ ಭಂಗ ಮಾಡ್ತದೆ. ಅದಕ್ಕಾಗಿ ಸಂಘ ಮಂಗನ ಮಾಡಬಾರ್ದು, ಸಂಘ ಭಂಗ ಮಾಡಬಾರ್ದು, ಸಂಘ ಲಿಂಗ ಮಾಡಬೇಕು. ಸಂಘ ಲಿಂಗ ಹಾಗಾದ್ರೆ ಎಲ್ಲ ಸಂಘ ನಿಸ್ಸಂಗ ಆಗಲ್ಲ.
ಎಲ್ಲ ಸಂಘಗಳು ನಿಸ್ಸಂಗ ಮಾಡಿದ ನಿಲ್ಲಿಂಗ ಆಗ್ತಾ ಇದ್ದೀಪ ಲಿಂಗ ಮತ್ತು ಜಗತ್ಸರು. ಆ ಲಿಂಗ ಯಾರಂದ್ರೆ ನೀನೇ ಆ ಲಿಂಗ. ನಿನ್ನ ಯಥಾರ್ಥ ತಿಳಿಸುವಂಥ ಸದ್ಗುರುನಾಥ ಸಿದ್ಧಲಿಂಗೇಶ್ವರರು ಅವ್ರು ಹೇಳ್ತಾರೆ, ಮಗು ನೀನು ಅನಿತ್ಯವಾಗಿರ್ತಕ್ಕಂಥ ದೇಹಾದಿಗಳನ್ನೇನಲ್ಲ, ನೀನು ಪರಿಪೂರ್ಣವಾದಂಥ ಪರಬ್ರಹ್ಮ ಸ್ವರೂಪ ಇದ್ದಿ. ಲಿಂಗ ದೇಹವನ್ನು ಭಂಗ ಮಾಡ್ಕೋ. ಲಿಂಗ ದೇಹ ಅಥವಾ ದೇಹದ ಲಿಂಗ ವಾಸನ ಬರ್ತದೆ ದೇಹ, ಅದನ್ನು ಭಂಗ ಮಾಡ್ಕೋ. ನೀನು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಆಗ್ತಾಯಿದ್ದಿ. ಗುರು ಶ್ರೀ ಸಚ್ಚಿದಾನಂದ ರೂಪ ಶಿವ ಅಂತ ಹೇಳುವಾಗ ಆ ಸಿದ್ಧಲಿಂಗೇಶ್ವರ ಬೇರೆ ಹೋಗೋದಿಲ್ಲ, ನೀ ಬೇರೆ ಹೋಗೋದಿಲ್ಲ. ಆ ಕನ್ನಡ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಏನಾಗ್ತಾಯಿತ್ತು. ನೀನಾಗುತ್ತಿಂತು ಇಂತು ಈ ಪ್ರಕಾರ ನೀನಾಗ್ತಂತ ಮಾತಾಯ್ತಿ. ಅದಕ್ಕಾಗಿ ನೀ ಯಥಾರ್ಥ ತಿಳ್ಕೊಂಡು ಧನ್ಯನಾಗುವಂತ ಗುರು ಹೇಳ್ತಾರೆ. ಆ ಗುರುಗಳೊಬ್ಬರು ಬೇರೆಯಾಗಿ ಉಳಿದುಕೊಂಡು ಶಿಷ್ಯೊಬ್ಬರು ಬೇರೆಯಾಗಿ ಉಳ್ಕೊಂಡಿದ್ರೆ ಅದು ಯಾವುದೋ ಬೇರೆ ಧರ್ಮದಲ್ಲಿ ಮೋಕ್ಷ ಕಾಲದಲ್ಲಿ ಕೂಡ ಒಂದು ಧರ್ಮದಲ್ಲಿ ಆದರೂ ಗುರುಗಳೊಬ್ಬರು ಬೇರೆ, ದೇವರೊಬ್ಬರು ಬೇರೆ, ತಾನೊಬ್ಬರು ಬೇರೆ, ಭಿನ್ನತಿಂತ ಇರ್ತದೆ ಭೇದವಾದ ಮತಗಳಲ್ಲಿ. ಅದರಿಂದ ಅದ್ವೈತ ವೇದದಲ್ಲಿ ಹಾಗಿರೋದಿಲ್ಲ. ಇರ್ತಕ್ಕಂಥ ಎಲ್ಲವೂ ಒಂದೇ ಇರ್ತದೆ. ಆ ಪರಬ್ರಹ್ಮ ಸ್ವಲ್ಪ ನಾನಿದ್ದೆ ಅಂತ ಗುರು ಮುಖಾಂತರ ತಿಳಿದ್ರೆ ಸಾಕು, ತನ್ನ ಉದ್ಧಾರ ಆಗ್ತದೆ. ಉದ್ಧಾರಗೋಸ್ಕರ ಸದ್ಗುರು ಚೇತನ ಮಾಡಬೇಕು. ಉದ್ಧಾರಗೋಸ್ಕರ ಸದ್ಗುರು ಶ್ರೀಮುಖದ ಬ್ರಹ್ಮಜ್ಞಾನ ಸ್ವೀಕಾರ ಮಾಡಬೇಕು. ಬ್ರಹ್ಮಜ್ಞಾನ ಅಂದರೆ ಯಾರ ಜ್ಞಾನ ಅಲ್ಲ, ಅದು ಬ್ರಹ್ಮಜ್ಞಾನ ಅಂದರೆ ಆತ್ಮಜ್ಞಾನ, ಆತ್ಮಜ್ಞಾನ ಅಂದರೆ ಬ್ರಹ್ಮಜ್ಞಾನ. ಆತ್ಮ ಅಂದರೆ ಯಾವುದು? ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮ. ನಾವು ತೋರ್ತಕ್ಕಂಥ ಆತ್ಮ, ಆತನ ಮೂಲ ಸ್ವರೂಪ ಎಂದರೆ ಪರಬ್ರಹ್ಮ ಸ್ವರೂಪ. ಅಯಂ ಆತ್ಮ ಬ್ರಹ್ಮ. ಅಯಂ ಅಂದರೆ ಈ ತೋರ್ತಕ್ಕಂಥ ಆತ್ಮ ಅಂದರೆ ಯಾರು? ಬ್ರಹ್ಮವೇ. ಅಯಂ ಆತ್ಮ ಬ್ರಹ್ಮ. ಅದರಿಂದ ಆ ಬ್ರಹ್ಮ ತದೇವ ತೋಮಿದ್ದಿ, ತದೇವ ತ್ವಮೇವ ತತ್. ಅದುವೇ ನೀನಿದ್ದಿ, ನೀನೇ ಅದು ಇದ್ದಿ. ಆ ಪರಬ್ರಹ್ಮ ಸ್ವರೂಪ ನೀನೇ ಆ ಪರಬ್ರಹ್ಮ ಸ್ವರೂಪ. ಓತೋಪೃತ ವಿಚಾರ ಹೊಂದಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪ ನಾನಿದ್ದೆ ಅಂತ ತಿಳಿದು ಪಕ್ಷಿ ರೂಪವನ್ನು ನಾನು ದರ್ಶನ ಆಗ್ತಾ ಇದ್ದೀನಿ, ನಾನು ಮತ್ತೆ ಬೇರೆ ರೂಪದಲ್ಲಿ ದರ್ಶನ ಆಗ್ತಾ ಇದ್ದೀನಿ, ಹಾಗಾಗ್ತಾ ಇದ್ದೀನಿ ಅಂತಂದ್ರೆ ಇದನ್ನು ಮಾಡ್ತಾ ಹೋದ್ರೆ ನಿನ್ನ ಜೀವನ ಹಾಳಾಗ್ತದೆ. ಅಷ್ಟು ಅದನ್ನು ಆ ವಿಷಯದ ನಾನು ನಿವೃತ್ತಿ ಆದ್ರೆ ಏನು ಮಾಡ್ತಾಯಿದ್ದೇವೆ. ಅದಕ್ಕಾಗಿ ಮಗಳೇ, ಯಥಾರ್ಥ ಪರಬ್ರಹ್ಮ ಸ್ವರೂಪ ನಾನು ಗುರು ಮುಖಾಂತರ ತಿಳ್ಕೊಂಡು ಧನ್ಯನಾಗು. ಇದನ್ನೆಲ್ಲ ಬಿಟ್ಟುಬಿಡು, ಹೋಗಲಿ. ಇದು ಯಾವ ಪ್ರಯೋಜನ ಅಂತ ಹೇಳ್ತಾರೆ. ಇರಲಿ ಮಾತಾ ಸದ್ಗುರು ಸ್ಮರಣೆ ಮಾಡು, ದೇವರ ಸ್ಮರಣೆ ಮಾಡು, ಅಂತಃಕರಣ ಶುದ್ಧಿ ಮಾಡ್ಕೋ ಅಮ್ಮ. ಅದರಿಂದ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಪ್ರಾಪ್ತಿ ಆಗುತ್ತದೆ ಎಂದು, ಅದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರುವಂಥ ಮೋಕ್ಷವನ್ನು ಪಡೆದು ಧನ್ಯನಾಗು ಎಂದು ಸದ್ಗುರು ಆಶೀರ್ವಾದ ಮಾಡಿದರು. ಬೋರಮ್ಮನಿಗೂ ಸಂತೋಷವಾಯಿತು. ಆ ಮಾತೆಯು ಸದ್ಗುರುಗಳ ಅನುಗ್ರಹವನ್ನು ಪಡೆದು ಧನ್ಯನಾದರು. ಸರ್ವ ಮಾನವರಿಗೂ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪವಾಗಿರುವಂಥ ಮೋಕ್ಷವನ್ನು ಸದ್ಗುರು ಅನುಗ್ರಹ ಮಾಡಿ ಸರ್ವಮಾನವ ಅನುಗ್ರಹಿಸಲು ಪ್ರಾರ್ಥಿಸಿ, ಸದ್ಗುರುವರ ದಿವ್ಯ ಪಾದ ಕಮಲಗಳಲ್ಲಿ ನಮ್ಮ ಅನಂತಾನಂತ ಕೋಟಿ ಪ್ರಣಾಮವನ್ನು ಸಮರ್ಪಿಸಿ, ಸದ್ಗುರುವರ ಚೇತನ ದೇವರ ಮಂಗಲವನ್ನು ಸರ್ವರಿಗೂ ಮಂಗಲವಾಗಿ ಸರ್ವೇ ಜನ ಸುಖ ಯತೀಶ್ ಆತ್ಮೀಯರೇ, ಪರಮ ಪೂಜೆ ಇರ್ತಕ್ಕಂಥ ಸರಿ ವಿಜಯವರು ಸರಿ ಸಿದ್ಧಲಿಂಗೇಶ್ವರ ಸದ್ಗುರುಗಳ ಚೇತನ ನಾವು ನಮಸ್ಕಾರ ಮಾಡಿದ್ದೀವಿ. ಸ್ವಲ್ಪ ನಿದ್ರೆ ಸರಿಯಾಗಿರಲ್ಲ, ಆಗೋಸ್ಕರ ಸ್ವಲ್ಪ ಸುಸ್ತಾದ ವಿಶೇಷ ಕೂಡ ನಡೆಸಲು ಸ್ವಲ್ಪ ಸಮಸ್ಯೆ ಹೊಂದಿರ್ತಾರೆ. ಆದರೂ ಇರ್ತಕ್ಕಂಥ ವಿಷಯ ಅಂತೂ ಪೂರ್ವ ವಿಷಯ ಚೆನ್ನಾಗಿರ್ತಕ್ಕಂಥ ವಿಷಯದ ಶ್ರವಣ ಮಾಡ್ತಾ ಬಂದಿದ್ರಿ, ಇವರು ಕೂಡ ಮಾಡಿದ್ರಿ, ಸಂತೋಷದ. ಎಲ್ಲರೂ ಆನಂದವಾಗಿ ಎಷ್ಟನೇ ಅಧ್ಯಾಯ ಶುರು ಮಾಡಿದ್ರಿ? 27ನೇ ಅಧ್ಯಾಯವನ್ನು ಶುರು ಮಾಡಿದ್ರಿ. ಅದು 27ನೇ ಅಧ್ಯಾಯದ ಅನೇಕರು ಅಂದರೆ ನಾಮರೂಪಗಳನ್ನೆಲ್ಲ ಅವ್ರು ತ್ಯಾಗ ಮಾಡು. ನಾಮರೂಪಗಳನ್ನು ಹೇಳಿದ್ರು, ನಾಮರೂಪಗಳು ತೋರಿಸಲಿ. ಕೊನೆಗೆ ಏನು ಹೇಳಿದರು? ಲೀಲೆಗಾಗಿ ಲೀಲೆ ಅಲ್ಲ, ನಮ್ಮ ಉದ್ಧಾರಗೋಸ್ಕರ ಲೀಲೆ. ಅದನ್ನು ತೋರಿಸಿ ಮತ್ತೆ ಹೇಳ್ತಾ ಇದೆಲ್ಲ ಮಿಥ್ಯಮ. ಈ ಯಥಾರ್ಥ ಸ್ವರೂಪ ಹಚ್ಕೊಂಡು ಧನ್ಯಳವು. ಈ ಎಲ್ಲ ಈ ನಾಮಗಳು ಈ ರೂಪಗಳು ಎಲ್ಲ ಮಿಥ್ಯದವ. ಅಷ್ಟು ಪಂಚಮಭೂತಗಳ ಕಾರ್ಯ. ನೀನು ಈ ಭೂತಪದೇ ಇರದಂಥ ಪರಬ್ರಹ್ಮ ಸ್ವರೂಪ ನೀನು. ಆ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಗುರು ಮುಖಾಂತರ ತಿಳ್ಕೊಂಡು ಧನ್ಯಳವು. ನಿನ್ನ ಮೋಕ್ಷ ಪ್ರಾಪ್ತಿ ಆಗ್ತದೆ. ಇದನ್ನೆಲ್ಲವನ್ನು ಬಿಡುವ ತಿಳ್ಕೊಂಡು ಹೇಳಿ ಗುರು ಹೇಳಿದರು. ಸಾಷ್ಟಾಂಗ ನಮಸ್ಕಾರ ಮಾಡಿ ಅಮ್ಮ ಸದ್ಗುರುನಾಥ ತಮ್ಮ ದಿವ್ಯ ಕೃಪಾಶೀರ್ವಾದದಲ್ಲಿ ಅಂತ ತಿಳಿಯುವ ಸಾಮರ್ಥ್ಯ ಕೊಡ್ರಿ. ನಾನು ತಮ್ಮ ಅನುಗ್ರಹದಿಂದ ನಾವು ಸತ್ಯದ ಘನ ಪರಿಪೂರ್ಣ ಪರಬ್ರಹ್ಮ ತಗೊಂಡು ಹೇಳಿ ದೃಢವಾಗಿ ಉಳಿತಕ್ಕಂಥ ಅನುಗ್ರಹ ಮಾಡಿಸಿದ್ರು ಅಂತ ಪ್ರಾರ್ಥನೆ
ಪ್ರಾರ್ಥನೆ ಮಾಡಿದ ಸೋದರು ತಥಾಸ್ತು ಆಶೀರ್ವಾದ ಮಾಡ್ತಾರೆ, ಹಾಗೆ ಆಗಿರ್ತದೆ ಅಂತ. ಹೀಗಾಗಿ ಗುರು ಶಿಷ್ಯರಿರ್ತಕ್ಕಂಥ ಒಂದು ಈ ವಿಶೇಷತೆ ಇರ್ತಕ್ಕಂಥದ್ದು ಬೇಡಿದ್ನೆಲ್ಲವೂ ನೀಡಿ ಕೊನೆಗೆ ಮಧ್ಯಾಹ್ನ ಗುರುಗಳು ಮೋಕ್ಷ ದಾರಿಯನ್ನು ತಿಳಿಸ್ಕೊಡ್ತಾರೆ. ಅದು ಏನು ಹೇಗೆ ತಿಳಿಸ್ಕೊಡ್ತಾರೆ ಏನು ಅಂತಂದ್ರೆ ನಾವನ್ನೆಲ್ಲ ಮತ್ತು ಮುಂದಿನ ಅಧ್ಯಾಯಗಳು ನೋಡೋಣ. ಪರಮ ಪೂಜ್ಯರ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುಂದರ ದಿವ್ಯ ಪಾದಕಮಲಗಳಲ್ಲಿ ಇವತ್ತು ನಮ್ಮ ವಾಗ್ರೂಪ ಪುಷ್ಪಗಳನ್ನು ಈ ಭಾದ್ರಪದ ಮಾಸದ ಸಾಯಂಕಾಲ ವಾಗ್ರೂಪ ಪುಷ್ಪಗಳನ್ನು ಸಮರ್ಪಿಸಿ ಅವು ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುಂದರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರವನ್ನು ಪ್ರಣಾಮ ಸಮರ್ಪಿಸಿ ಇವತ್ತಿನ ಶ್ರೀ ಮಂಗಲವನ್ನು ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಯ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಕಿ ಜೈ ಸಾಧು ಸಂತ की जय श्री